ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ನೀಡಲಾಗಿದೆ. ಆದರೆ ಸರ್ಕಾರಕ್ಕೀಗ ಹೊಸ ಟೆನ್ಷನ್. ಆಟೋ ಟ್ಯಾಕ್ಸಿಯವರ ರೀತಿ ಬೈಕ್ ಟ್ಯಾಕ್ಸಿಗೂ ಕೂಡ ಕಾನೂನನ್ನು ರಚಿಸಿ ಎಷ್ಟು ದಿನ ಬೈಕ್ ಟ್ಯಾಕ್ಸಿ ಬೇಡ ಅಂದವರಿಂದ ಈಗ ಈ ಬೇಡಿಕೆ ಎದುರಾಗಿರೋದು. ಆಟೋ ಟ್ಯಾಕ್ಸಿ ಅಸೋಸಿಯೇಷನ್ಗಳಿಂದ ಆರಂಭದಿಂದಾನೂ ಬೈಕ್ ಟ್ಯಾಕ್ಸಿ ವಿರೋಧ ಇತ್ತು. ಆದರೆ ಈಗ ಅಧಿಕೃತವಾಗಿ ಅದಕ್ಕೆ ಪರ್ಮಿಷನ್ ಸಿಗ್ತಾ ಇದ್ದ ಹಾಗೆ ಹೊಸ ಬೇಡಿಕೆಯನ್ನ ಸರ್ಕಾರದ ಮುಂದಿಡುವಂತಹ ಕೆಲಸವನ್ನ ಖಾಸಗಿ ಕ್ಯಾಬ್ ಹಾಗೆ ಆಟೋ ಚಾಲಕರ ಸಂಘದವರು ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿಗೆ ನಿರ್ಬಂಧವನ್ನ ವಿಧಿಸಿದ್ದಂತಹ ರಾಜ್ಯ ಸಾರಿಗೆ ಇಲಾಖೆ ಇದನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ವು. ಅಗ್ರಿಗೇಟರ್ ಕಂಪನಿಗಳು ವಾದ ಪ್ರತಿವಾದವನ್ನ ಆಲಿಸಿ ಬೈಕ್ ಟ್ಯಾಕ್ಸಿಗೆ ಕೋರ್ಟ್ನಿಂದ ಅನುಮತಿ ಸಿಕ್ಕಿತ್ತು. ಸರ್ಕಾರಕ್ಕೆ ನಿಯಮವನ್ನ ರಚಿಸುವಂತೆ ಹೇಳಿ ಈಗ ಕೋರ್ಟ್ನಿಂದ ಅನುಮತಿಯನ್ನ ಈಗಾಗಲೇ ನೀಡಲಾಗಿರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಆರಂಭದಿಂದಾನೂ ವಿರೋಧ ಇತ್ತು ಬೈಕ್ ಟ್ಯಾಕ್ಸ್ಗೆ. ಎಷ್ಟೋ ದಾಂಧಲೆಗಳು, ಗಲಭೆಗಳು ರಸ್ತೆಗಳಲ್ಲಾಗಿದ್ದನ್ನ ನಾವು ಗಮನಿಸಿದ್ದೀವಿ. ಈಗ ಕೋರ್ಟ್ನಿಂದಾನೇ ಪರ್ಮಿಷನ್ ಸಿಗ್ತಾ ಇದ್ದ ಹಾಗೆ ಆಟೋ ಹಾಗೆ ಟ್ಯಾಕ್ಸಿ ಚಾಲಕರ ಸಂಘದಿಂದ ಸರ್ಕಾರಕ್ಕೆ ಹೊಸ ಬೇಡಿಕೆ. ಯಾವ ರೀತಿಯಾದಂತಹ ನಿಯಮಗಳನ್ನ ಜಾರಿಗೆ ತರಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸರ್ಕಾರ ಯಾವ ರೀತಿಯಾದಂತಹ ಕಾನೂನನ್ನ ರಚನೆ ಮಾಡಬಹುದು ಭರತ್? ವಿದ್ಯಾ, ಈಗ ಕೋರ್ಟ್ನಿಂದ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡೋದಕ್ಕೆ ಒಂದು ರೀತಿ ಅನುಮತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆದರೆ ಈಗ ಸರ್ಕಾರ ಇದಕ್ಕಾಗಿ ಒಂದು ಪಾಲಿಸಿಯನ್ನು ಈಗ ಸೃಷ್ಟಿ ಮಾಡಬೇಕು, ಅಂದರೆ ರೆಡಿ ಮಾಡಬೇಕಾಗಿದೆ ಅಂತ ಒಂದು ಜವಾಬ್ದಾರಿ ಈಗ ಸರ್ಕಾರದ ಮುಂದೆ ಇದೆ. ಅಂದರೆ ಯಾವ ರೀತಿಯಾದ ಒಂದು ಪಾಲಿಸಿನ ಈಗ ಸರ್ಕಾರ ರಚನೆ ಮಾಡುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಆಟೋ ಚಾಲಕರಾಗಿರ್ಬೋದು ಅಥವಾ ಕ್ಯಾಬ್ ಚಾಲಕರಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಶಿಸ್ತುಬದ್ಧ ಒಂದು ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅವರದೇ ಆದ ಒಂದು ಪಾಲಿಸಿಗಳಿದೆ, ಅವರದೇ ಆದ ಸರ್ಕಾರದ ಅಡಿಯಲ್ಲಿ, ಅಂದರೆ ಸಾರಿಗೆ ಇಲಾಖೆಯ ಅಡಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಬೈಕ್ ಟ್ಯಾಕ್ಸಿಗಳಿಗೆ ಯಾವುದೇ ರೀತಿಯಾದ ಒಂದು ನಿಯಮಗಳು ಇಲ್ಲ ಈಗ. ಸೊ ಹಾಗಾಗಿ ಈ ನಿಯಮಗಳನ್ನ ರಚನೆ ಮಾಡಲಿ, ಈ ನಿಯಮಗಳ ಅಡಿಯಲ್ಲಿ ಬೈಕ್ ಟ್ಯಾಕ್ಸಿ ಕೆಲಸ ಮಾಡೋದಾದರೆ ನಮ್ಮ ಆಕ್ಷೇಪಣೆ ಏನು ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಈಗ ಕ್ಯಾಬ್ ಮತ್ತು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಅಂದರೆ ಯಾವ ರೀತಿ ಅಂತ ನೋಡೋದಾದರೆ ಈಗ ಬೈಕ್ ಟ್ಯಾಕ್ಸಿ ಅವರಿಗೆ ಯೆಲ್ಲೋ ಬೋರ್ಡ್ನಲ್ಲಿ ಬೈಕ್ ಟ್ಯಾಕ್ಸಿನೇ ಮಾಡಬೇಕು. ಅಂದರೆ ಕ್ಯಾಬ್ ಈಗ ಆಟೋದವರಿಗೆ ಯೆಲ್ಲೋ ಬೋರ್ಡ್ ಇರುತ್ತೆ. ಹಾಗಾಗಿ ಬೈಕ್ ಟ್ಯಾಕ್ಸಿಯವರು ಕೂಡ ಯೆಲ್ಲೋ ಬೋರ್ಡನ್ನು ಅಳವಡಿಕೆ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅವರು ವೈಟ್ ಬೋರ್ಡ್ಗಳನ್ನ ಅಳವಡಿಕೆ ಮಾಡಿ ಬೈಕ್ ಟ್ಯಾಕ್ಸಿ ಮಾಡುವಂತಿಲ್ಲ. ಜೊತೆಗೆ ಅವರಿಗೆ ಒಂದು ಯೂನಿಫಾರ್ಮ್ ಇರಬೇಕಾಗುತ್ತೆ. ಈಗ ಆಟೋದವರು ಕಾಕಿ ಯೂನಿಫಾರ್ಮ್ ಆಗ್ತಾರೆ, ಕ್ಯಾಬ್ ಅವರು ವೈಟ್ ಯೂನಿಫಾರ್ಮ್ ಆಗ್ತಾರೆ. ಬೈಕ್ ಟ್ಯಾಕ್ಸಿ ಅವರಿಗೆ ಯಾವುದಾದ್ರು ಒಂದು ಕರೆಕ್ಟ್ ಆದ ಒಂದು ಯೂನಿಫಾರ್ಮ್ ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಬೈಕ್ ಟ್ಯಾಕ್ಸಿ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಈಗ ಆಟೋದವರಾಗಲಿ ಅಥವಾ ಟ್ಯಾಕ್ಸಿಯವರಾಗಲಿ ನಾವು ಕಮರ್ಷಿಯಲ್ ಟ್ಯಾಕ್ಸ್ನ ಪೇ ಮಾಡ್ತೀವಿ. ಆದರೆ ಬೈಕ್ ಟ್ಯಾಕ್ಸಿಯವರಿಗೆ ಒಂದು ಟ್ಯಾಕ್ಸ್ ಇರಬೇಕಾಗುತ್ತೆ. ಹಾಗಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಅಡಿಯಲ್ಲಿ ಅವ್ರನ್ನ ತರಬೇಕಾಗುತ್ತೆ ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಇರುವಂಥದ್ದು. ಜೊತೆಗೆ ಇನ್ಶೂರೆನ್ಸ್ ಇರಲ್ಲ. ಯಾಕಂತ ಹೇಳಿದ್ರೆ ಈಗ ಬೈಕ್ ಟ್ಯಾಕ್ಸಿಯಲ್ಲಿ ಯಾವುದೇ ರೀತಿಯ ಒಂದು ಅಪಘಾತ ಆದ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದ ಇನ್ಶೂರೆನ್ಸ್ ಇರಲ್ಲ. ಹಾಗಾಗಿ ಅವರಿಗೆ ಆ ನಿಟ್ಟಿನಲ್ಲೂ ಕೂಡ ಒಂದು ನಿಯಮನ ರಚನೆ ಮಾಡಬೇಕು. ಜೊತೆಗೆ ಪ್ರಯಾಣಿಕರಿಗೆ ಜೊತೆಗೆ ಚಾಲಕರಿಗೆ ಇಬ್ಬರು ಕೂಡ ಫುಲ್ ಹೆಲ್ಮೆಟ್ನ ಬಳಕೆ ಮಾಡಬೇಕು. ಯಾಕಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿಯಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಆಫ್ ಹೆಲ್ಮೆಟ್ನ ಬಳಕೆ ಮಾಡ್ತಾರೆ. ಅರ್ಜೆಂಟಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಹಾಗಾಗಿ ಸವಾರರಿಗೆ ಏಟಾಗುತ್ತೆ, ಜೊತೆಗೆ ಚಾಲಕರಿಗೂ ಕೂಡ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಬ್ಬರು ಕೂಡ ಫುಲ್ ಹೆಲ್ಮೆಟ್ನ ಬಳಕೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಈಗ ಸರ್ಕಾರದ ಮುಂದೆ ಬೈಕ್ ಟ್ಯಾಕ್ಸಿಯವರಿಗೆ ಒಂದು ಅನುಮತಿಯನ್ನು ಕೋರ್ಟ್ ಏನು ಆದೇಶ ಮಾಡಿದೆ, ಅದಕ್ಕಾಗಿ ಸರ್ಕಾರ ಕೂಡ ಅನುಮತಿ ಕೊಡಬೇಕಾದ ಒಂದು ಜವಾಬ್ದಾರಿ ಅಥವಾ ಒಂದು ಸಿಚುವೇಶನ್ನಲ್ಲಿ ಸಿಗಾಕೊಂಡಿದೆ. ಆದರೆ ಒಂದು ನಿಯಮ ಯಾವ ರೀತಿ ಇರುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಹಾಗಾಗಿ ಒಂದಿಷ್ಟು ನಿಯಮಗಳು, ಅಂದರೆ ಕ್ಯಾಬ್ ಅವರು ಜೊತೆಗೆ ಆಟೋದವರು ಏನು ಪಾಲಿಸಿನ ಅನುಸರಿಸ್ತಾ ಇದ್ದಾರೆ ಆ ನಿಯಮಗಳನ್ನ ಬೈಕ್ ಟ್ಯಾಕ್ಸಿಯವರು ಮಾಡಬೇಕು ಅಂತ. ಅಂದರೆ ಈಗ ಆಟೋದವರಿಗೆ ಹಸಿರು ಬಣ್ಣದ ಒಂದು ಆಟೋ ಕಲರ್ ಫಿಕ್ಸ್ ಆಗಿದೆ. ಜೊತೆಗೆ ಕ್ಯಾಬ್ ಅವ್ರಿಗೂ ಕೂಡ ವೈಟ್ ಕಲರ್ ಕ್ಯಾಬ್ಗಳನ್ನ ಕೂಡ ನಾವು ಗಮನಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ಬೈಕ್ ಟ್ಯಾಕ್ಸಿಯವ್ರಿಗೂ ಕೂಡ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕಲರ್ನ ಏನು ಫಿಕ್ಸ್ ಮಾಡಬೇಕು. ಅವರು ಕೂಡ ಒಂದು ಪರ್ಟಿಕ್ಯುಲರ್ ಕಲರ್ ಒಳಗಡೆ ಬೈಕ್ಗಳನ್ನ ಮಾಡಿಫೈ ಮಾಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡೋದಾದರೆ, ಅಂದರೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೋರ್ಟ್ ಏನು ಕೊಟ್ಟಿದೆ. ಸೊ ಹಾಗಾಗಿ ಸರ್ಕಾರ ಕೂಡ ಕೊಡೋದಾದರೆ, ಸರ್ಕಾರ ಕೂಡ ನಿಯಮಗಳನ್ನ ರಚಿಸೋದಾದರೆ ಈ ರೀತಿಯಾದ ನಿಯಮಗಳನ್ನ ರಚನೆ ಮಾಡಲಿ. ಸೊ ಆಟೋದವ್ರ ಥರ ಕ್ಯಾಬ್ ಅವ್ರ ಥರ ಅವರು ಕೂಡ ಒಂದು ಕೆಲಸ ಮಾಡಲಿ ಅನ್ನೋ ಒಂದು ಒತ್ತಾಯ, ಒಂದು ಅಭಿಪ್ರಾಯ ಈಗ ವ್ಯಕ್ತವಾಗ್ತಾ ಇದೆ. ನೋಡಬೇಕಾಗಿದೆ ಸರ್ಕಾರ ಯಾವ ರೀತಿಯಾಗಿ ಬೈಕ್ ಟ್ಯಾಕ್ಸಿ ಅವರಿಗೆ ಒಂದು ನಿಯಮ ರಚನೆ ಮಾಡುತ್ತೆ, ಯಾವ ರೀತಿಯಾಗಿ ಒಂದು ಪಾಲಿಸಿ ರಚನೆ ಮಾಡಿ ಆ ನಿಯಮಗಳ ಒಳಗಡೆ ಬೈಕ್ ಟ್ಯಾಕ್ಸಿ ಅವ್ರನ್ನ ತಗೊಂಬಂದು ಅವ್ರನ್ನ ಸಂಚಾರ ಮಾಡೋದಕ್ಕೆ ಬಿಡುತ್ತಂತ ನಾವು ಕಾದು ನೋಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.